ಒಂದು ಹಚ್ಚ ಹಸಿರಿನ ಕಾಡಿನಲ್ಲಿ ಒಂದು ಹೆಮ್ಮೆಯ ನವಿಲು ವಾಸಿಸುತ್ತಿತ್ತು. ಪ್ರತಿಯೊಂದು ಬೆಳಗ್ಗೆ ಅದು ತನ್ನ ಚಿರಂತನ ಬಣ್ಣ ಬಣ್ಣದ ರೆಕ್ಕೆಗಳನ್ನು ಬಿಚ್ಚಿ ಹೇಳುತ್ತಿತ್ತು, ನನ್ನನ್ನು ನೋಡಿ, ನಾನು ಕಾಡಿನ ಅತ್ಯಂತ ಸುಂದರನು. ಎಲ್ಲಾ ಪ್ರಾಣಿಗಳು ಅದನ್ನು ಮೆಚ್ಚುತ್ತಿದ್ದರು, ಆದರೆ ಅದು ಯಾರಿಗೂ ಸಹಾಯ ಮಾಡದ ಕಾರಣ ಕೆಲವು ಪ್ರಾಣಿಗಳು ಸ್ವಲ್ಪ ದ್ವಂದ್ವಭಾವದಿಂದ ಇದ್ದರು. ಒಂದು ದಿನ ಒಂದು ತೀವ್ರವಾದ ಹವಾಮಾನ ಬಂದಿದೆ. ಕಪ್ಪು ಮೋಡಗಳು ಆಕಾಶವನ್ನು ಮುಚ್ಚಿದವು, ಮಳೆಯೂ ಸುರಿಯಿತು. ಗಾಳಿ ಮತ್ತು ಮೆರಿಗೆ ಭಯದಿಂದ ಎಲ್ಲಾ ಪ್ರಾಣಿಗಳು ಎಲ್ಲಿ ಓಡಿದರೂ ರಕ್ಷಣೆ ಕಂಡುಹಿಡಿಯಲು ಪ್ರಯತ್ನಿಸಿದರು. ಹೆಮ್ಮೆಯ ನವಿಲು ಕೊಚ್ಚೆಗುಂಡಿಗಳ ಮುಂದೆ ತನ್ನ ಗರಿಗಳನ್ನು ಪ್ರದರ್ಶಿಸುವುದರಲ್ಲಿ ನಿರತನಾಗಿದ್ದಾಗ ಮಳೆಯಲ್ಲಿ ಸಿಲುಕಿಕೊಂಡಿತು. ಅದರ ದೊಡ್ಡ ಗರಿಗಳು ಒದ್ದೆಯಾಗಿ ಭಾರವಾದವು. ಆ ಒಂದು ಸಣ್ಣ ಹಕ್ಕಿ ಬಂದು ಹೇಳಿತು, ನನ್ನ ಮರದ ಕೆಳಗೆ ಬಾ, ನಿನಗೆ ಕೂಡ ಸಾಕಷ್ಟು ಜಾಗ ಇದೆ. ನವಿಲು ಆಶ್ಚರ್ಯಚಕಿತವಾಯಿತು. ಪುಟ್ಟ ಗುಬ್ಬಚ್ಚಿ ತನಗೆ ಸಹಾಯ ಮಾಡುವುದನ್ನು ನೋಡಿ, ಹೆಮ್ಮೆ ಅಥವಾ ಸೌಂದರ್ಯವನ್ನು ಪ್ರದರ್ಶಿಸುವುದಕ್ಕಿಂತ ಸಹಾಯ ಮಾಡುವುದು ಮುಖ್ಯ ಎಂದು ಅದು ಅರಿತುಕೊಂಡಿತು. ಬಿರುಗಾಳಿ ಕಳೆದ ನಂತರ ನವಿಲು ತನ್ನ ಹೆಮ್ಮೆಯಿಂದಾಗಿ ಇತರ ಪ್ರಾಣಿಗಳನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ಕ್ಷಮೆಯಾಚಿಸಿತು. ಆ ದಿನದಿಂದ ನವಿಲು ತನ್ನ ಪ್ರಕಾಶಮಾನವಾದ ಗರಿಗಳನ್ನು ತನ್ನ ಸ್ನೇಹಿತರನ್ನು ಮೆಚ್ಚಿಸಲು ಮತ್ತು ಸಹಾಯಕವಾಗಲು ಬಳಸಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಅದನ್ನು ಇನ್ನೂ ಹೆಚ್ಚು ಪ್ರೀತಿಸಿದರು, ಏಕೆಂದರೆ ದಯೆ ನಿಜವಾದ ಸೌಂದರ್ಯವನ್ನು ನೀಡುತ್ತದೆ. ನಿಜವಾದ ಸೌಂದರ್ಯವು ತೋರಿಸುವುದರಲ್ಲಿ ಅಲ್ಲ, ಸಹಾಯ ಮಾಡುವುದರಲ್ಲಿ ಇದೆ.